ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ತುಂಬ ಸುಂದರವಾಗಿರುವ ವಾಲ್ ಹ್ಯಾಂಗಿಂಗನ್ನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಹಳೆಯ ಬಳೆಗಳು ಇದೆಯಲ್ಲ, ಅದನ್ನು ಸ್ವಲ್ಪನೂ ಯಾರು ವೇಸ್ಟ್ ಮಾಡಬಾರದು. ಒಂದು ಸೈಡಲ್ಲಿ ಅದನ್ನು ಕೂಡಿ ಇಟ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿರುವ ವಸ್ತನ್ನು ತಯಾರಿಸಬಹುದು. ನೋಡಿ, ನಾನು ಕ್ರಾಫ್ಟ್ ಮಾಡುತ್ತಿರುವಂಥದ್ದೆಲ್ಲ ಇದೆ. ಯಾವುದು ಕಸದಿಂದ ರಸ ಅಂತಾರಲ್ವ, ನಾವು ಉಪಯೋಗಿಸಿ ಅದನ್ನು ಬಿಸಾಡುವಂಥ ವಸ್ತನ್ನು ನಾನು ಅದರಿಂದ ಕ್ರಾಫ್ಟ್ ಮಾಡುತ್ತಾ ಇದ್ದೇನೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಏನಂದರೆ ಇದು ಒಂದು ಮೆಡಿಟೇಷನ್ ಅಂತ ಹೇಳ್ಬೋದು. ಮೈಂಡ್ ಬ್ಲೋ ಆಗುತ್ತೆ. ಚಿಕ್ಕದೊಂದು ಏನಾದರೂ ಒಂದು ಮಾಡೋಕ್ಕೆ ನೀವು ಅಭ್ಯಾಸ ಮಾಡಿಕೊಂಡಿದ್ರೆ ಇದು ಮಾತ್ರ ಕೊನೆ ತನಕ ನಮಗೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹಾಗಾಗಿ ಇದನ್ನು ಯಾವಾಗಲೂ ಏನಾದರೂ ಒಂದು ಹಾಬಿ ಬೇಕು, ಹಾಗಾಗಿ ಮಾಡ್ತಾಯಿರು. ನೋಡಿ, ಈ ಬಳೆಗಳನ್ನೆಲ್ಲ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಯೂಸ್ ಆಗದೇ ಇರುವಂಥ ಬಳೆಗಳು. ನಾನು ತಂದಿರೋ ಐಟಮ್ ಅಂದರೆ ಒಂದು ಗ್ಲೂ, ಆಮೇಲೆ ಒಂದು ಸ್ವಲ್ಪ ಮಣಿಗಳು ಇತ್ತು ಅದು, ಮತ್ತು ಉಲ್ಲನ್ನು. ಇಷ್ಟೇ ನೋಡಿ. ಇಷ್ಟು ಇದ್ದರೆ ಎಂಥ ಅಲಂಕಾರಿಕ ವಸ್ತು ತಯಾರಿಸಬಹುದಂತೂ ನೀವೇ ನೋಡಿ, ಕೊನೆ ತನಕ ನೋಡಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರದ ಪ್ಲೇನ್ ಬಳೆಗಳಿಗೆ ಚೆನ್ನಾಗಿ ಉಲ್ಲನ್ನು ಸುತ್ತಕೊಂಡು, ಆಮೇಲೆ ಈ ಥರ ಅದನ್ನು ಇನ್ನೊಂದು ಥ್ರೆಡ್ ಉಲ್ಲನಿಂದ ಸುತ್ತಬೇಕು. ಸುತ್ತಿ ಆದಾಗ ನೋಡಿ, ಈ ಥರ ಜೋಡಿಸಿ ಮಣಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಧ್ಯ ಅಲಂಕಾರ ಮಾಡಬೇಕು. ಮಣಿಗಳನ್ನೆಲ್ಲ ಹಾಕ್ತೀನಿ ಮಧ್ಯೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ನೋಡಿ ಕಲಿತ್ಕೊಂಡು ಮತ್ತೆ ನೀವು ಸಹ ಇದನ್ನು ಬೇರೆಯವರಿಗೆ ಹೇಳಿಕೊಡ್ಬೋದು ಫ್ರೆಂಡ್ಸ್. ಕೊನೆಯ ತನಕ ನೋಡಿ. ಗ್ಲೂ ಗನ್ ಅಂದರೆ ಇದು ಹಾಕ್ತೀನಿ. ನಾನು ಯಾವುದು ಮ್ಯೂಸಿಕ್ಕಲ್ಲ ಏನು ಹಾಕಿಲ್ಲ. ಅಂದರೆ ಇದು ಎಡಿಟ್ ಮಾಡುವಾಗ ನಾನು ವಾಯ್ಸ್ ಕೊಡೋಣ, ನಿಮಗೆಲ್ಲರಿಗೆ ಗೊತ್ತಾಗಲಿ. ನೋಡಿ, ಕಲಿಬಹುದಲ್ವ. ಯಾವುದು ಮನುಷ್ಯರು ಮಾಡದೇ ಇರುವಂಥ ಕೆಲಸ ಇಲ್ಲ ಫ್ರೆಂಡ್ಸ್. ಇದೆಲ್ಲ ನಾವುಗಳು ಮಾಡೋದು. ಆದರೆ ನಮಗೆ ತಾಳ್ಮೆ ಬೇಕು, ಮೇಯ್ನು ತಾಳ್ಮೆ ಬೇಕು. ನೋಡಿ, ಇಂಥ ಕೆಲಸವೆಲ್ಲ ನಾವು ಮಾಡ್ತಾ ಇದ್ದರೆ ನಮಗೆ ಯಾವ ಯೋಚನೆಯೂ ಬರಲ್ಲ. ಇವತ್ತೇನು ಮಾಡ್ತೀವಿ, ನಾಳೆ ಏನು
ಮಾಡ್ತೀವಿ, ಇದೇ ಯೋಚನೆ. ಎಷ್ಟು ಬ್ಯೂಟಿಫುಲ್ ಆಯಿತು, ನೋಡ್ತಾ ಇದ್ದೀರಾ? ನೋಡಿ, ನೋಡಿದವರು ಲೈಕು, ಸಬ್ಬು, ಹಾಗೆ ಒಂದು ಕಮೆಂಟ್ಸು ಹಾಕ್ಬಿಡಿ. ಇನ್ನು ನನ್ನ ಹುರುಪು ಜಾಸ್ತಿ ಆಗ್ತದೆ. ಹಾಕಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ನೋಡಿ, ನಾನು ಏನಿಲ್ಲ, ಇದೊಂದು ಹೆಚ್ಚಂದರೆ ಇದು ಮಾಡೋಕ್ಕೆ ಒಂದು 4 ಗಂಟೆ ಎಲ್ಲ ಜೋಡಿಸಿ ಕರೆಕ್ಟ್ ಮಾಡೋಕ್ಕೆ. ಅದ್ರ ಮೇಲೆ ಕೂತ್ಕೊಂಡ್ರೆ ಬೇಗ ಮಾಡ್ಬೋದು. ನಾವು ಬಿಡುವಿದ್ದಾಗೆಲ್ಲ ಮಾಡ್ತೀವಿ. ಏನೇನೋ ಮಾಡ್ಬೋದು. ಇನ್ನು ಓಲ್ಡ್ ಬ್ಯಾಂಗಲಿಂದ ಏನು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರೋ ಐಟಮ್ ನಾನೇ ಮಾಡಿ ತೋರಿಸಿದ್ದೀನಿ, ನನ್ನ ಯೂಟ್ಯೂಬಲ್ಲಿ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದು ಗಾಜಿನ ಬಳೆಗಳಾದರೆ ಸ್ವಲ್ಪ ಒಡೆದು ಹೋಗುತ್ತೆ. ಅದರಲ್ಲಿ ಪ್ಲ್ಯಾಸ್ಟಿಕ್ ಥರ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಮತ್ತು ಇದು ಮೆಟಲ್ ಬಳೆಗಳಿರುತ್ತೆ ನೋಡಿ, ಅದರಿಂದ ಮಾಡಿ ತುಂಬ ಬ್ಯೂಟಿಫುಲ್ ಆಗುತ್ತೆ. ಎಲ್ಲಿ ಬಿದ್ದರೂ ಏನಾಗಲ್ಲ, ಒಡೆದೋಗಲ್ಲ. ಇದು ದಾರದಿಂದ ಕಟ್ಟಬೇಕು. ಒಬ್ಬೊಬ್ಬರು ಗ್ಲೂ ಹಾಕ್ತಾರೆ, ಅದಷ್ಟು ಸೇಫ್ಟಿ ಆಗಲ್ಲ. ನೋಡಿ, ನಾನು ದಾರದಿಂದ ಎಲ್ಲ ಕಟ್ಟಿದ್ದೀನಿ. ಮಣಿಗಳೆಲ್ಲ ತುಂಬ ಚೆನ್ನಾಗಿ ಬಂತು ನೋಡಿ. ನಾವು ಇದನ್ನು ಮಾಡಿದ್ದೀವಲ್ಲ ಅಂತ ನಮಗೆ ಅಷ್ಟು ಖುಷಿ ಆಗುತ್ತೆ ನೋಡಿ. ಹಿಂದ್ಗಡೆ ವಾಲ್ಗೆ ಹಾಕೋಕ್ಕೆ ಒಂದು ಹುಕ್ ಥರ ಹಾಕಿದ್ದೀನಿ ನೋಡಿ. ಆಯ್ತಲ್ವ? ನೋಡಿದರೆ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ಇನ್ನೂ ಮತ್ತು ಒಳ್ಳೊಳ್ಳೆ ಕ್ರಾಫ್ಟೊಂದಿಗೆ ನಿಮಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.